ಇವತ್ತೊಂದು ಸೋಯಾ ಚಂಕ್ಸಿನ ರೆಸಿಪಿ ಮಾಡುವ. ಈ ರೀತಿ ಉಂಟು, 3 ಪ್ಯಾಕೆಟಲ್ಲಿ ಇಷ್ಟು ಉಂಟು. ಒಂದು ಪ್ಯಾಕೆಟ್ 25 ಗ್ರಾಮ್ ಉಂಟು. ಮತ್ತು ಈ ಮಾರ್ಕೆಟಲ್ಲಿ ಒಂದು ಸಂತೆಯಲ್ಲಿ ಸಿಗ್ತದೆ, ಅದನ್ನು ತರ್ಬೋದು. ನೀರಿಗೆ ಹಾಕುವಾಗ ಪಿಚಿ ಪಿಚಿ ಆಗ್ತದೆ, ಅದೇ ಸಾಫ್ಟ್ ಆಗ್ತದೆ. ಈ ರೀತಿ ಪಾತ್ರೆಗೆ ಹಾಕ್ತಾನೆ, ಬಿಸಿ ನೀರು ಹಾಕಬೇಕು. ನಿಮಗೆ ಒಲೆ ಇಟ್ಟು ಕೂಡ ನೀರಲ್ಲಿ ಹಾಕಿ ಇದು ಬಿಸಿ ಮಾಡ್ಬೋದು, ಹೀಗೆ ಕೂಡ ಆಗ್ತದೆ. ನೀರಲ್ಲಿ ಹಾಕುವಾಗ ದೊಡ್ಡದಾಗ್ತದೆ ಅದು. ಸ್ವಲ್ಪ ಉಪ್ಪು ಕೂಡ ಹಾಕುವ, ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದೇ ರೀತಿ ಬಿಡಬೇಕು. ಸ್ವಲ್ಪ ಮೃದುವಾಗಿ ದೊಡ್ಡದಾಗ್ತದೆ. ಇಷ್ಟು ದೊಡ್ಡದಾಯಿತು ಸೋಯಾ ಚಂಕ್ಸ್ ನೋಡಿ, ಈ ರೀತಿ ಆಗಬೇಕು. ಮತ್ತು ಇದನ್ನು ಈ ನೀರೆಲ್ಲ ತೆಗೆದು ತಣ್ಣೀರಾಗಿ ಇದನ್ನು ತೊಳೆದು ತರುವ. ಈಗ ತಣ್ಣೀರು ಹಾಕಿದ್ದೇನೆ, ಬಿಸಿ ನೀರನ್ನು ತೆಗೆದು ತಣ್ಣೀರು ಹಾಕಿ ತಂದದ್ದು. ಹಿಂಡಿ ನೀರನ್ನು ತೆಗಿಬೇಕು, ನೀರು ಸ್ವಲ್ಪ ಕೂಡ ಇರಬಾರ್ದು. ಎರಡು ಚಮಚ ತೆಂಗಿನೆಣ್ಣೆ ಹಾಕುವ, ಸ್ವಲ್ಪ ಜೀರಿಗೆ ಹಾಕುವ, ಸ್ವಲ್ಪ ಕರಿಬೇವಿನ ಸೊಪ್ಪು, ಎರಡು ಈರುಳ್ಳಿ, 2 ಹಸಿಮೆಣಸು. ಇದು ಖಾರ ಇಲ್ಲ, ಅದಕ್ಕೆ 2 ಹಾಕಿದ್ದು ನಾನು. ಖಾರ ಇದ್ರೆ 1 ಕೂಡ ಸಾಕು. ಈರುಳ್ಳೆಲ್ಲ ಕಲರ್ ಚೇಂಜ್ ಆಯಿತು. ಈಗ 2 ಟೊಮೆಟೊ ಹಾಕುವ, ದೊಡ್ಡ ಟೊಮೆಟೊ ಕೊಂಡಿದ್ದೇನೆ 2. ಈ ಟೊಮೆಟೊ ಈರುಳ್ಳಿ ಹಾಕಿದ್ರೆ ಮಸಾಲ ಕಡಿಮೆ ಆಗ್ತದೆ, ಅದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಜಾಸ್ತಿ ಹಾಕಿದ್ರೆ ಮಸಾಲ ಜಾಸ್ತಿ ಆಗ್ತದೆ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ನಾನೇ ಜಜ್ಜಿ ಮಾಡಿದ್ದು. ಉಪ್ಪು ಕೂಡ ಈಗಲೇ ಹಾಕುವ, ಈರುಳ್ಳಿ ಟೊಮೆಟೊ ಎಲ್ಲ ಬೇಗ ಸಾಫ್ಟ್ ಆಗ್ತದೆ. ಸ್ವಲ್ಪ ಅರಶಿನ ಹುಡಿ ಹಾಕುವ, ಒಂದು 3 ಚಮಚ A to Z ಮಸಾಲ ಹಾಕುವ. ಇದು ಇಲ್ಲ ಇದ್ರೆ ನಮಗೆ ಚಿಕನ್ ಮಸಾಲ, ಯಾವುದು ಮಟನ್ ಮಸಾಲ ಅದೆಲ್ಲ ಆಗ್ತದೆ. ಸ್ವಲ್ಪ ನೀರು ಹಾಕುವ, 1/4 ಗ್ಲಾಸ್ ಹಾಕು, ಅದು ಮಸಾಲೆ ಎಲ್ಲ ಚೆಂದ ಮಿಕ್ಸ್ ಆಗಲಿಕ್ಕೆ. ಈಗ ಸೋಯಾನ ಹಾಕುವ, ಹಾಕಿ ಚೆಂದ ಮಿಕ್ಸ್ ಮಾಡಿದರೆ ನಮ್ಮದು ಪದಾರ್ಥ ರೆಡಿ. ಚಂದ ಮಾಡಿ ಮಿಕ್ಸ್ ಆದಮೇಲೆ ಒಂದು 2 ನಿಮಿಷ ಬೇಯಲಿ. ಎಂತ ಕೂಡ ಪದಾರ್ಥ ಇಲ್ಲ ಇದ್ರೆ, ಚಿಕನ್ ಪದಾರ್ಥ ಉಂಟಲ್ಲ ಅದೇ ರೀತಿ ಆಗ್ತದೆ ಇದು ಟೇಸ್ಟ್. ಸೋಯಾ ಚಂಕ್ಸ್ ಇಲ್ಲ ಇದ್ರೆ ನಿಮಗೆ ಬಟಾಟೆಯಲ್ಲಿ ಕೂಡ ಈ ರೀತಿ ಮಾಡ್ಬೋದು.